ಇತ್ತ ಕುರ್ಚಿ ಪಾಲಿಟಿಕ್ಸ್, ಅತ್ತ ಟೆಂಪಲ್ ರನ್. ಡಿನ್ನರ್ ಪಾರ್ಟಿ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ದೇವಸ್ಥಾನಗಳ ಮೊರೆ ಹೋಗ್ತಾ ಇರೋದು ಯಾಕೆ? ಟೆಂಪಲ್ ರನ್ ಮಾಡ್ತಾ ಇರೋದು ಯಾಕೆ? ಕುಂಭಕೋಣಂನಲ್ಲಿ ಪ್ರತ್ಯಂಗಿರಾ ದೇವಿಯ ಮೊರೆ ಹೋಗಿ ಹೋಮ ಹವನ ಮಾಡಿಸ್ತಾ ಇರೋದು ಯಾಕೆ? ಹಾಗಾದ್ರೆ ಈಗಾಗಲೇ ಇದು ಶಸ್ತ್ರ ಸಂಹಾರಕ್ಕ ಅಥವಾ ತನ್ನ ಕುರ್ಚಿಗೋಸ್ಕರನ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇವೆಲ್ಲದರ ಮಧ್ಯೆ ಪ್ರತ್ಯಂಗಿರಾ ಹೋಮದ ರಹಸ್ಯ ಏನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ದೇವಿಯೇ ಕಾಪಾಡು, ತಾಯೇ ರಕ್ಷಿಸು. ದೇವಿ ಮೊರೆ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ತಲೆ ಮೇಲೆ ಪೇಟ ಕಟ್ಕೊಂಡು, ಕೊರಳಲ್ಲಿ ದೊಡ್ಡ ಹೂವಿನ ಹಾರ ಹಾಕೊಂಡು, ಶುಭ್ರ ಬಿಳಿ ವಸ್ತ್ರ ಧರಿಸಿ ದೇವಿಗೆ ಡಿಕೆಶಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕನಕಪುರ ಬಂಡೆ ಪತ್ನಿ ಉಷಾ ಜೊತೆಗೆ ಪೂಜೆಯಲ್ಲಿ ಪಾಲ್ಗೊಂಡ ಡಿಕೆ ಶಿವಕುಮಾರ್ ಶತ್ರುನಾಶಿನಿ, ದುಷ್ಟ ಸಂಹಾರಿಣಿ, ಕಾಪಾಡು ತಾಯೇ ಕಾಪಾಡು ಅಂತ ದೇವಿಗೆ ಶರಣಾಗಿದ್ದಾರೆ. ಆಗಾಗ ರಾಜ್ಯದ ಮತ್ತು ಹೊರ ರಾಜ್ಯದ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸೋ ಡಿಕೆ ಶಿವಕುಮಾರ್ ಈಗ ಭೇಟಿ ನೀಡಿರೋದು ತಮಿಳುನಾಡಿನ ಪ್ರಸಿದ್ಧ ದೇವಾಲಯವೊಂದಕ್ಕೆ. ಆ ದೇವಾಲಯದಲ್ಲಿರೋ ದೇವಿಯ ಹೆಸರು ಪ್ರತ್ಯಂಗಿರಾ ದೇವಿ. ಈ ದೇವಾಲಯ ಆಗಿರೋದು ಕುಂಭಕೋಣಂನಲ್ಲಿ. ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ನಡೀತಾ ಇರೋವಾಗ್ಲೇ ಡಿಕೆಶಿ ಟೆಂಪಲ್ ರನ್ ಮಾಡಿರೋದು ಸಾಕಷ್ಟು ಚರ್ಚೆ ಹುಟ್ಟಾಕಿದೆ. ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಈ ಹೊತ್ತಲ್ಲಿ ಡಿಕೆಶಿ ಟೆಂಪಲ್ ರನ್ ಮಾಡಿರೋದ್ರ ಹಿಂದಿನ ರಹಸ್ಯವೇನು ಅಂತ ಪ್ರಶ್ನೆಯೊಂದು ಈಗ ಹರಿದಾಡ್ತಿದೆ. ಎತ್ತ ಕೈಯಲ್ಲಿ ಕುರ್ಚಿ ಪಾಲಿಟಿಕ್ಸ್, ಅತ್ತ ಡಿಕೆಶಿ ಟೆಂಪಲ್ ರನ್. ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಪ್ರತ್ಯಂಗಿರಾ ಮೊರೆ ಹೋಗಿದ್ದೇಕೆ ಡಿಕೆ? ಶತ್ರು ಸಂಹಾರಕ್ಕಾಗಿ ಡಿಕೆಶಿ ಪ್ರತ್ಯಂಗಿರಾ ಹೋಮ ಮಾಡಿಸಿದ್ರ? ರಾಜ್ಯದಲ್ಲಿ ಏನೇನೋ ಆಗ್ತಿದೆ. ರಾಜ್ಯ ಕಾಂಗ್ರೆಸ್ನಲ್ಲಂತೂ ಬೆಂಕಿ ಬಿರುಗಾಳಿಯೇ ಬೀಸ್ತಿದೆ. ಅದು ಯಾವ ಮಟ್ಟಿಗೆ ಅಂದ್ರೆ ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಮೊದಲಿಂದಾನು ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಇದೆಯಾದ್ರೂ ಕೂಡ ಈಗ ಆ ಬಣ ರಾಜಕೀಯದ ಸದ್ದು ದೊಡ್ಡದಾಗ್ತಿದೆ. ಸೈಲೆಂಟ್ ಆಗಿ ನಡೀತಿದ್ದ ಕುರ್ಚಿ ಕಾಳಗ ಈಗ ಮಾರ್ಧನಿಸ್ತಿದೆ. ಸದ್ಯಕ್ಕೆ ಎರಡು ಬಣಗಳು ಹೊಡೆದಾಡ್ಕೊಳ್ತಿವೆ. ಸಿದ್ದು ಬಣ ಒಂದು ಪ್ಲಾನ್ ಮಾಡಿದ್ರೆ ಡಿಕೆ ಬಣ ಮತ್ತೊಂದು ಪ್ಲಾನ್ ಮಾಡ್ತಿದೆ. ಒಟ್ನಲ್ಲಿ ಎರಡೂ ಬಣಗಳ ನಡುವೆ ಕೋಲ್ಡ್ ವಾರ್ ನಡೀತಿದೆ. ಈ ಕೋಲ್ಡ್ ವಾರ್ನ ಬೆಂಕಿಗೆ ತುಪ್ಪ ಸುರಿದಿದ್ದು ಡಿನ್ನರ್ ಪಾಲಿಟಿಕ್ಸ್. ಎಸ್, ಮೊದಲು ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ರು. ಇದರ ವಿರುದ್ಧ ಡಿಕೆ ಬಣ ಕೆಂಡ ಕಾರಿತ್ತು. ಇದಾದ ಮೇಲೆ ಪರಮೇಶ್ವರ್ ಕೂಡ ಮತ್ತೊಂದು ಡಿನ್ನರ್ ಪಾರ್ಟಿ ಆಯೋಜಿಸೋದಕ್ಕೆ ಪ್ಲಾನ್ ಮಾಡಿದ್ರು. ಆದರೆ ಡೆಲ್ಲಿಯಲ್ಲಿ ದಾಳ ಉರುಳಿಸಿದ ಡಿಕೆಶಿ ಪರಮೇಶ್ವರ್ ಪ್ಲಾನ್ ಮಾಡಿದ್ದ ಊಟದ ಪಾರ್ಟಿಯನ್ನೇ ಕ್ಯಾನ್ಸಲ್ ಮಾಡಿದ್ರು. ಇದು ಡಿಕೆಶಿ ಬಣ ಮತ್ತು ಡಿಕೆ ವಿರೋಧಿ ಬಣದ ನಡುವೆ ದೊಡ್ಡ ಜಟಾಪಟಿಯನ್ನು ಹುಟ್ಟಾಕಿದೆ. ಇದೆಲ್ಲ ಏನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಡಿಕೆಶಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ಅದು ಕೂಡ ಫುಲ್ ಸೈಲೆಂಟ್ ಆಗಿ. ಹೈಕಮಾಂಡ್ ಭೇಟಿ ನಂತರ ಪ್ರತ್ಯಂಗಿರಾ ಮೊರೆ ಹೋದ ಡಿಕೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಏನೇನೋ ಆಗ್ತಿದೆ. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸೋ ಬೆಳವಣಿಗೆಗಳು ನಡೀತಾಗಿವೆ. ಸಿಎಂ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಬಿಟ್ಟು ಬೇರೆ ಯಾರೋ ಬಂದು ಕೂತ್ಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ ಅಂತ ಕೆಲವರು ಹೇಳ್ತಾಗಿದ್ರೆ, ಡಿಕೆಶಿ ಕೂತ್ಕೊಂಡಿರೋ ಕೆಪಿಸಿಸಿ ಚೇರು ಕೂಡ ಖಾಲಿಯಾಗುತ್ತೆ ಅಂತ ಊಹಾಪೋಹಗಳು ಹರಿದಾಡ್ತಿವೆ. ಆದ್ರೆ ನಿಖರವಾಗಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದೇ ಕಾರಣಕ್ಕೆ ಇದೇ ವಿಚಾರಗಳನ್ನು ಚರ್ಚೆ ಮಾಡೋಕೆ ಅಂತ ಡಿಕೆಶಿ ಹೈಕಮಾಂಡ್ ಭೇಟಿಯಾಗಿದ್ರು. ಕೆಲವು ದಿನ ಅಲ್ಲೇ ಠಿಕಾಣಿ ಹೂಡಿದ್ದ ಡಿಕೆಶಿ ಹಲವಾರು ವಿಚಾರಗಳ ಬಗ್ಗೆ ಕ್ಲಾರಿಫಿಕೇಶನ್ ತಗೊಂಡಿದ್ರು. ನಂತರ ಡಿಕೆಶಿ ಪ್ರತ್ಯಕ್ಷವಾಗಿತ್ತು ತಮಿಳುನಾಡಿನ ಕುಂಭಕೋಣಂನಲ್ಲಿರೋ ಪ್ರತ್ಯಂಗಿರಾ ದೇವಿ ಮುಂದೆ.
ಈಗ ಕುಂಭಕೋಣಂನ ಪ್ರತ್ಯಂಗಿರ, ಆಗ ತಿರುವಣ್ಣಾಮಲೈನ ಅರುಣಾಚಲೇಶ್ವರ. ಡಿಕೆಶಿಗೆ ಟೆಂಪಲ್ ರನ್ ಹೊಸದೇನಲ್ಲ. ರಾಜಕೀಯಕ್ಕೆ ಎಂಟ್ರಿ ಕೊಡೋಕೆ ಮೊದಲಿಂದಾನು ಡಿಕೆಶಿ ಟೆಂಪಲ್ ರನ್ ಮಾಡ್ತಾನೇ ಇದ್ದಾರೆ. ದೇವರ ಮೇಲೆ ನಂಬಿಕೆ ಇಟ್ಟಿರೋ ಡಿಕೆಶಿ ಆಗಾಗ ಪೂಜೆ ಹೋಮಗಳನ್ನ ಮಾಡಿಸ್ತಾರೆ. ಕೆಲವು ತಿಂಗಳ ಹಿಂದೆ ತಮಿಳುನಾಡಿನ ತಿರುವಣ್ಣಾಮಲೈನ ಅರುಣಾಚಲೇಶ್ವರ ದೇವಾಲಯಕ್ಕೆ ಡಿಕೆಶಿ ಭೇಟಿ ನೀಡಿದ್ರು. ಇಷ್ಟಾರ್ಥ ನೆರವೇರಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ರು. ಇದೊಂದೇ ದೇವಾಲಯ ಅಲ್ಲ, ತಿಂಗಳಿಗೊಮ್ಮೆ ಯಾವುದಾದರೂ ಒಂದು ದೇವಾಲಯಕ್ಕೆ ಭೇಟಿ ಕೊಡೋ ಡಿಕೆಶಿ ನೊಣವಿನ ಕೆರೆ ಅಜ್ಜಯ್ಯ, ಉಜ್ಜಯಿನಿ ಮಹಾಕಾಳೇಶ್ವರ, ಕಾಳಹಸ್ತಿ ಮುಂತಾದ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಒಳಿತಿಗಾಗಿ ಪೂಜೆ ಮಾಡಿಸ್ತಾರೆ. ಈಗ ಪ್ರತ್ಯಂಗಿರ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಪತ್ನಿ ಉಷಾರೊಂದಿಗೆ ಯಾಗವೊಂದನ್ನ ನೆರವೇರಿಸಿದ್ದಾರೆ. ಪ್ರತ್ಯಂಗಿರ ಹೋಮ ಮಾಡಿಸಿದ್ರೆ ಏನಾಗುತ್ತೆ? ಜನರು ಪ್ರತ್ಯಂಗಿರ ಹೋಮ ಮಾಡಿಸೋದೇಕೆ? ಇಲ್ಲಿದೆ. ಸಾಮಾನ್ಯವಾಗಿ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸ್ಥಿರತೆ ಸಿಗುವಂತೆ ಮಾಡಲು, ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡಲು, ದುರಾದೃಷ್ಟ ನಿವಾರಿಸಿ ಆರೋಗ್ಯ ಪ್ರಾಪ್ತಿಯಾಗುವಂತೆ ಮಾಡೋದಕ್ಕಾಗಿ, ಕೆಟ್ಟ ಕಣ್ಣಿನ ದೃಷ್ಟಿ ನಿವಾರಣೆಗಾಗಿ, ಮಾಟ ಮಂತ್ರದ ಶಕ್ತಿ ಕುಗ್ಗಿಸುವ ಸಲುವಾಗಿ ಹಾಗೂ ಸಂಪತ್ತು ಸಮೃದ್ಧಿ ತೊರೆಯುವಂತೆ ಮಾಡಲು ಪ್ರತ್ಯಂಗಿರಾ ದೇವಿಗೆ ಪೂಜೆ ಸಲ್ಲಿಸಲಾಗುತ್ತೆ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಸ್ವೀಕರಂ ಚ ಪವಿತ್ರಂ ಚ ಸೋಹರೋಗ ನಿವಾರಣಂ ಲೋಕವಸ್ಯಕರಂ ಪುಣ್ಯಂ. ಪ್ರತ್ಯಂಗಿರಾ ದೇವಿ ಶಕ್ತಿ ಸ್ವರೂಪಿಣಿ, ಉಗ್ರ ಸ್ವರೂಪಿಣಿ ಅಂತಾನೆ ಜನಜನಿತ. ಈ ಬ್ರಹ್ಮಾಂಡವನ್ನು ಕಾಲಕಾಲಕ್ಕೆ ರಕ್ಷಿಸಲು ದೇವತೆಗಳು ಮತ್ತು ದೇವರು ವಿವಿಧ ಅವತಾರಗಳನ್ನ ತಾಳಿದ್ದಾರೆ. ಅಂತಹ ಅವತಾರದಲ್ಲಿ ಪ್ರತ್ಯಂಗಿರಾ ದೇವಿಯ ಅವತಾರವು ಒಂದು ಎಂದು ಹೇಳಲಾಗ್ತಿದೆ. ಪ್ರತ್ಯಂಗಿರಾ ದೇವಿಯು ಸಿಂಹದ ಮುಖ, ಸ್ತ್ರೀಯ ದೇಹ ಹೊಂದಿದ್ದು ಸಿಂಹವನ್ನೇ ವಾಹನವಾಗಿ ಮಾಡಿಕೊಂಡಿದ್ದಾಳೆ. ಈಕೆಯನ್ನ ಪೂಜಿಸಿದರೆ ಶತ್ರುನಾಶವಾಗುತ್ತೆ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನೋದು ನಂಬಿಕೆ. ಇದೇ ನಂಬಿಕೆಯಲ್ಲಿ ಡಿಕೆಶಿ ಪ್ರತ್ಯಂಗಿರಾ ದೇವಿ ಮೊರೆ ಹೋಗಿದ್ದಾರೆ. ರಾಜಕೀಯ ಶತ್ರುಗಳ ನಾಶಕ್ಕಾಗಿ ಡಿಕೆಶಿ ಪ್ರತ್ಯಂಗಿರಾ ದೇವಿ ಮೊರೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಸಿಎಂ ಕನಸು ನನಸಾಗಿಸಲು ಡಿಕೆಶಿ ಪ್ರತ್ಯಂಗಿರಾ ಮೊರೆ. ಸಿಎಂ ಆಗ್ಬೇಕು ಅನ್ನೋದು ಡಿಕೆಶಿಯ ಬಹುದೊಡ್ಡ ಕನಸು. ಸರಕಾರ ರಚನೆಯಾದಾಗಿನಿಂದಲೂ ಆ ಕನಸು ಡಿಕೆಶಿಯನ್ನು ಕಾಡ್ತಿದೆ. ಆ ಕನಸು ಈಡೇರಿಸಿಕೊಳ್ಳೋಕೆ ಆಗಾಗ ಡಿಕೆಶಿ ಪ್ರಯತ್ನ ಪಟ್ಟಿದ್ದೂ ಇದೆ. ಸಿಎಂ ಕುರ್ಚಿ ಒಪ್ಪಂದ ಅನ್ನೋದು ಕೂಡ ಇತ್ತೀಚೆಗೆ ಸದ್ದು ಮಾಡ್ತಿದೆ. ಒಂದು ವೇಳೆ ಒಪ್ಪಂದ ನಡೆದಿದ್ರೆ ಅಲ್ಲಿ ಡಿಕೆಶಿ ಸಿಎಂ ಕುರ್ಚಿಯಲ್ಲಿ ಕುಳಿತುಕೊಳ್ಳೋ ದಿನಗಳು ಸಮೀಪಿಸ್ತಿವೆ ಅಂತ ಹೇಳಲಾಗ್ತಿದೆ. ಆದ್ರೆ ಒಪ್ಪಂದ ನಡೆದಿದ್ಯೋ ನಡೆದಿಲ್ವೋ ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ಡಿಕೆಶಿ ಸಿಎಂ ಆಗೋ ಕನಸು ಕನಸಾಗಿ ಉಳಿಯುತ್ತಾ ಅಥವಾ ನನಸಾಗುತ್ತಾ ಅನ್ನೋದು ಇನ್ನೂ ನಿಗೂಢವಾಗಿ ಉಳ್ಕೊಂಡಿದೆ. ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನ ಶ್ರದ್ಧಾಪೂರ್ವಕವಾಗಿ ಪ್ರತ್ಯಂಗಿರಾ ದೇವಿ ಜೊತೆಗೆ ಕಾಂಚೀಪುರಂನ ವರದರಾಜ ಪೆರುಮಾಳ್ ದೇಗುಲಕ್ಕೂ ಡಿಕೆಶಿ ಭೇಟಿ ನೀಡಿದ್ದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ಪೂಜೆ ಹೋಮಗಳು ಸಿಎಂ ಕುರ್ಚಿ ಮೇಲೆ ಕೂತ್ಕೋಬೇಕು ಅನ್ನೋ ಡಿಕೆಶಿ ಆಸೆಯನ್ನು ಪೂರೈಸುತ್ತ ಡಿಕೆಶಿ ಇಷ್ಟಾರ್ಥ ಈಡೇರಿಸುತ್ವ ಕಾದು ನೋಡಬೇಕಿದೆ.
बुट्टिवर्धनम् वन्दना मत्योर्मुष्टिरमामृत